ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿತವಾಗಿರುವ ಜಗನ್ಮಾತೆ ಶ್ರೀ ಮಹರ್ಷಿ ಮರ್ದಿನಿ ದೇವಿಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಜೂನ್ 28ರಂದು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಭಕ್ತಿ ಭಾವದಿಂದ ನಡೆಯಲಿದೆ. ಇನ್ನು ಜಗನ್ಮಾತೆ ಶ್ರೀ ಮಹರ್ಷಿ ಮರ್ದಿನಿ ದೇವಿಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತವಾಗಿ ವಿವಿಧ ಹೋಮಗಳು, ವಿಶೇಷ ಪೂಜೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು, ಗಣ್ಯರು ಹಾಗೂ ಭಕ್ತರು ಭಾಗವಹಿಸಲಿದ್ದು, ಸಕಾಲಕ್ಕೆ ಆನೇಕಲ್ ತಾಲೂಕಿನ ಜನತೆ ಹಾಗೂ ಮಂಚನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಮಹರ್ಷಿ ಮರ್ದಿನಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸರ್ವೇಶ್ ಅವರು ಮತ್ತು ಸದ್ಗುರು ಶ್ರೀರಾಮ ಅವಧೂತ ಮಹಾಸ್ವಾಮೀಜಿಗಳು ಮನವಿ ಮಾಡಿದ್ದಾರೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮಸ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ಸಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ಸಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ಸಸ್ಯೆ 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 ನಮೋ ನಮಃ. ಆತ್ಮೀಯ ಭಕ್ತ ಮಹಾಶಯರೇ, ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಮಂಚನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ರೇಣುಕಾ ಯಲ್ಲಮ್ಮ ದೇವಿಯ ಸುಕ್ಷೇತ್ರದಲ್ಲಿ ಮೂಲ ದೇವತೆಯಾದಂಥ ಜಗನ್ಮಾತೆ ಮಹಿಷಿ ಮರ್ದಿನಿ ಅಮ್ಮನವರ 4ನೇ ವಾರ್ಷಿಕೋತ್ಸವ ಮಹೋತ್ಸವವನ್ನು ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಸರ್ವೇಶಾಚಾರ್ಯ ಮತ್ತು ಕುಟುಂಬದವರ ಸಹಯೋಗದೊಂದಿಗೆ ದಿನಾಂಕ 28/6/2026 ಶುಭ ದಿನ ಭಾನುವಾರದಂದು ನೆರವೇರಿಸಲು ದೈವ ಪ್ರೇರಣೆಯಾಗಿದ್ದು, ಈ ವಿಶೇಷವಾದಂಥ ದೇವಿ ಕಾರ್ಯಕ್ರಮದಲ್ಲಿ ಆಸ್ತಿಕ ಭಕ್ತ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ದಯಾಮಯಳಾದಂಥ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಜಗನ್ಮಾತೆ ಮಹಿಷಿ ಮರ್ದಿನಿಯವರ ಅಮ್ಮನವರ ಒಂದು ಪೂರ್ಣ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಸಹ ಭಾಗಿಗಳಾಗಬೇಕು. ಆತ್ಮೀಯ ಬಂಧುಗಳೇ, ಜಗತ್ಸರ್ವಂ ದೈವಾಧೀನಂ ದೈವಂ ಮಂತ್ರಾಧೀನಂ ಮಂತ್ರಂ ಮನುಷ್ಯಾಧೀನಂ ಮನುಷ್ಯಂ ಪ್ರಕೃತಿ ಅಧೀನಂ ಪ್ರಕೃತಿ ಪರಬ್ರಹ್ಮಾಧೀನಂ. ಈ ಜಗತ್ತು ಒಂದಕ್ಕೊಂದು ಏನಾಗಿರುತ್ತೆ ಅಂದರೆ ಲಿಂಕು, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ತೈತೆ. ನಾವು ಈಗಿನ ಒಂದು ವಾಸ್ತವ ಕಾಲಘಟ್ಟದಲ್ಲಿ ಪೂರ್ಣವಾದಂಥ ಒಂದು ಶಾಂತಿ, ಸಮಾಧಾನ, ಸಂತೃಪ್ತಿ ರಹಿತವಾದಂಥ ಜೀವನವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಅಶಾಂತಿ, ಆತಂಕ, ಭಯ, ಸಮಸ್ಯೆ ಸಹಿತವಾದಂಥ ಸ್ಥಿತಿ. ಯಾಕಂದರೆ ನಾವು ಆ ರೀತಿ ನಾವು ಪ್ರವರ್ತಿಸ್ತಾ ಇದ್ದೀವಿ. ಆ ಪ್ರವರ್ತನೆಗೆ ಕಾರಣ ಏನಂದರೆ ನಮ್ಮಲ್ಲಿ ವಿಶೇಷವಾದಂಥ ತಾಳ್ಮೆ, ಸಹನೆ, ಸಂತೃಪ್ತಿ ರಹಿತವಾದಂಥ ಒಂದು ಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆ ಒಂದು ತಾಳ್ಮೆ, ಸಹನೆ, ಶಾಂತಿ ಸಹಿತವಾದಂಥ ಒಂದು ಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ದೈವಕ್ಕೆ ಮೊರೆ ಹೋದರೆ ಮಾತ್ರನೇ ಇನ್ನು ಸಾಧ್ಯ. ಇಲ್ಲ ಅಂದರೆ ಯಾರಿಗೆ ದೈವಾನುಗ್ರಹ ಇರೋದಿಲ್ಲೋ ಆ ಮನೆಯಲ್ಲಿ ಪೂರ್ಣವಾದಂಥ ಶಾಂತಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಸಂತೃಪ್ತಿ ಇರೋದಿಲ್ಲ. ಆನಂದದಾಯಕವಾದಂಥ ವಾತಾವರಣನ ಕಳ್ಕೊಳ್ಬೇಕಾಗ್ತೈತೆ. ನಾವು ಹಿಂದೆ ಯಾವ ರೀತಿ ವಿಶೇಷವಾದಂಥ ಆನಂದದಾಯಕವಾದಂಥ ವಾತಾವರಣನ ನಾವು ಸೃಷ್ಟಿ ಮಾಡಿಕೊಂಡು ಆನಂದದಾಯಕವಂತ ಜೀವನ ಶೈಲಿನ ಪರಿಪಾಲನೆ ಮಾಡ್ತಾ ಇದ್ವೋ ಆ ಒಂದು ಮಟ್ಟಕ್ಕೆ ನಾವು ಹೋಗ್ಬೇಕಂದ್ರೆ ನಾವಿವಾಗ ಏನು ಮಾಡಬೇಕು, ಮತ್ತೆ ನಮ್ಮ ಪೂರ್ವಿಕರು ಯಾವ ರೀತಿ ದೈವಕ್ಕೆ ವಿಶೇಷವಾಗ ಒತ್ತು ಕೊಟ್ಟು ಮಾನ್ಯತೆ ಕೊಟ್ಟು ಕಾಲಕ್ಕೆ ಆ ದೇವತಾ ಕಾರ್ಯಗಳನ್ನು ಶ್ರದ್ಧಾಭಕ್ತಿನಿಂದ ನಿರ್ವಹಿಸ್ತಾ ಇದ್ರು, ಆ ಒಂದು ಇದನ್ನು ನಾವು ನಿರ್ವಹಣೆನ ನಾವು ನಿರ್ವಹಿಸಿದಾಗ ಮಾತ್ರನೇ ಮತ್ತೆ ನಾವೇನು ಮಾಡಬೇಕು, ವ್ಯಾವಹಾರಿಕವಾಗಿ ಧರ್ಮದ ಒಂದು ಚೌಕಟ್ಟಿನಲ್ಲಿ
ನಡೆಯೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರನೇ ನಮಗೆ ಪೂರ್ಣವಾದಂಥ ಶಾಂತಿ, ಸಮಾಧಾನ, ಸಂತೃಪ್ತಿ ಅನ್ನೋದು ಪ್ರಾಪ್ತಿ ಆಗ್ತೈತೆ. ಯಾವಾಗ ಧರ್ಮದ ಒಂದು ನೆಲೆಗಟ್ಟನ್ನು ನಾವು ಕಳ್ಕೊಳ್ತಾ ಇದ್ದೀವೋ, ನಾವು ವ್ಯಾವಹಾರಿಕವಾಗಿ ನ್ಯಾಯ, ನೀತಿ, ಸತ್ಯ, ಧರ್ಮವನ್ನು ಬಿಟ್ಟು ನಡೀತಾ ಇರ್ತೀವೋ, ಆವಾಗ ನಮಗೇನಾಗ್ತೈತೆ? ಭಯ, ಆತಂಕ, ಆವೇಶ, ಅಶಾಂತಿಪೂರ್ವಕವಾದಂಥ ವಾತಾವರಣ ಸೃಷ್ಟಿ ಆಗ್ತೈತೆ. ನಾವು ಪೂರ್ಣವಾದಂಥ ಒಂದು ಶಾಂತಿದಾಯಕವಾದಂಥ, ಸಂತೃಪ್ತಿದಾಯಕವಾದಂಥ ಜೀವನವನ್ನು ನಾವು ಕಳ್ಕೊಳ್ತೀವಿ. ನಾವು ಆ ರೀತಿ ಶಾಂತಿದಾಯಕವಾದಂಥ, ಸಂತೃಪ್ತಿದಾಯಕವಾದಂಥ ಜೀವನನ ನಾವು ರೂಪಿಸ್ಕೊಂಡು ನಾವು ಬದುಕಿ ಇನ್ನೊಬ್ಬರ ಬದುಕಿಗೆ ಸಹಕರಿಸೋದೇ ನಮ್ಮ ಧ್ಯೇಯ, ಉದ್ದೇಶ ಅನ್ನೋದನ್ನು ಅರ್ಥಕೊಂಡು ನಾವೆಲ್ಲರೂ ಸಹ ನಡಿಬೇಕಾಗ್ತೈತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಈ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ದೈವಿ ಕಾರ್ಯಗಳಲ್ಲಿ ಪಾಲ್ಗೊಂಡು ತಮ್ಮ ಪರಿವಾರ, ಸ್ನೇಹಿತ, ಬಂಧು ಬಳಗವನ್ನು ಎಲ್ಲರೂ ಸಹ ಪಾಲ್ಗೊಳ್ಳೋದಕ್ಕೆ ಪ್ರೇರೇಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ದಯಾಮಯಳಾದಂಥ ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು. ಶಿವಂ ಭೂಯಾತ್. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಮನೆ ದೇವರಾದಂಥ ಶ್ರೀ ವೆಂಕಟೇಶ್ವರ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಕುಲದೇವತೆಯಾದಂಥ ಕಾಳಿಕಾದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಈ ಕ್ಷೇತ್ರದ ದೇವಿಯಾದಂಥ ರೇಣುಕಾದೇವಿ ಮತ್ತು ಮಹಿಷಮರ್ದಿನಿಯ ತಾಯಿಗೆ ಪಾದಗಳಿಗೆ ಅರ್ಪಿಸುತ್ತಾ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಮಂಚನಹಳ್ಳಿ ಸಮೀಪದಲ್ಲಂಥ ರೇಣುಕಾದೇವಿಯ ಮತ್ತು ಮಹಿಷಮರ್ದಿನಿಯ ಸಾನ್ನಿಧ್ಯ. ಈಗಾಗಲೇ ರೇಣುಕಾದೇವಿಯ ವಾರ್ಷಿಕೋತ್ಸವವನ್ನು ಫೆಬ್ರವರಿನಲ್ಲಿ ಮುಗಿತು. ಈಗಾಗಲೇ ಇನ್ನು 4ನೇ ವರ್ಷದ ಮಹಿಷಮರ್ದಿನಿಯ ಸಾನ್ನಿಧ್ಯದ 4ನೆಯ ವಾರ್ಷಿಕೋತ್ಸವ ಇದೇ ತಿಂಗಳು 28/6 ಭಾನುವಾರ 27ನೇ ತಾರೀಕು ವಾಸ್ತುಹೋಮಗಳೆಲ್ಲ ನಡೆದು ಭಾನುವಾರ ಬೆಳಗ್ಗೆ ಆ ಜಗನ್ಮಾತೆ ಚಂಡಿಕಾ ಹೋಮ ಇದ್ದು ಆ ತಾಯಿಗೆ ವಿಜೃಂಭಣೆಯಿಂದ ನಮ್ಮ ಉಮೇಶಾಚಾರ್ಯ ಅವರ ಆಶೀರ್ವಾದದಿಂದ ಮಹಿಷಮರ್ದಿನಿಯ 4ನೇ ವರ್ಷ ಸಮಾರಂಭ ಜಗನ್ಮಾತೆ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ನಡೀತದೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು. ಎಲ್ಲರೂ ಕೂಡ ಬಂದು ಈ ತಾಯಿಯ ಒಂದು ಆಶೀರ್ವಾದ ಎಲ್ಲ ಭಕ್ತರು ಪಡ್ಕೊಬೇಕಾಗಿ ನಾವು ಭಕ್ತರಲ್ಲಿ ಮನವಿ. ಕಾರಣ ಏನಂತಂದರೆ ಈಗಾಗಲೇ ನಮ್ಮ ಗುರುಗಳು ಎಲ್ಲ ವಿಚಾರವನ್ನು ಮುಟ್ಟಿಸಿದ್ದಾರೆ. ನಾವು ಕೂಡ ಸತತವಾಗಿ ಈ ಸೂರ್ಯೋದಯ ಚಾನಲ್ ಅವರು ಭಾಳಷ್ಟು ಶ್ರಮಪಟ್ಟು ಈ ಸಾನ್ನಿಧ್ಯವನ್ನು, ಸತ್ಯವನ್ನು ಎಲ್ಲರಿಗೂ ತಿಳಿಸ್ಬೇಕು. ಆ ತಿಳಿಸಿ ಎಲ್ಲರಿಗೂ ನಮ್ಮನಿಂದ ಅಳಿಲು ಸೇವೆ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಅವರು ಕೂಡ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ತಾಯಿ ಒಳ್ಳೇದು ಮಾಡಲಿ. ಮತ್ತು ನಮ್ಮ ಗುರುಗಳು ಹೇಳ್ದಂಗೆ ನಾವು ಒತ್ಕೊಂಡು ಹೋಗೋದಿಲ್ಲ. ಇರುವಂಥ ಒಂದು ದೇವರು ಕೊಟ್ಟಿರುವಂಥ ಈ ಶರೀರ ಆ ಪರಮಾತ್ಮನ ಕೊಟ್ಟಿರುವಂಥ ಪ್ರಸಾದ ಇದು. ಯಾವ ರೀತಿ ಒಂದು ಹಕ್ಕಿನಲ್ಲಿ ಭತ್ತದಲ್ಲಿ ಕೆಳಗಡೆ ಹಾಕಿದ್ರೆ ಭೂಮಿಯಲ್ಲಿ ಪೈರಾಗ್ತದೆ. ತಿರ್ಗಾ ಒಂದು ಕಾಳಿಗೆ 10 ಅದರಲ್ಲಿ ಜನ್ಮ ತಾಳ್ದಂಗೆ ದೇವರು ಕೆಲಸ. ನಾವು ಒಂದು ಸಣ್ಣ ಕೆಲಸ ಮಾಡಿದಾಗ ಯಾವ ರೀತಿ ಬೀಜ ಕೆಳಗಡೆ ಭೂಮಿನಿಂದ ಬಿದ್ದಿದ ತಕ್ಷಣ ಯಾವ ರೀತಿ ಒಂದು 1000 ಕಾಳು ಕೊಡ್ತದೋ, ಅದೇ ಥರ ಜಗನ್ಮಾತೆಗೆ ಸ್ವಲ್ಪ ನಾವು ಒಂದು ಹೆಜ್ಜೆ ಜಗನ್ಮಾತೆಗೆ ಸೇವೆ ಮಾಡಿದ್ರೆ ಆ ತಾಯಿ ನಮ್ಮ ಹಿಂದೆ 100 ಹೆಜ್ಜೆ ಆಗ್ತಾಳೆ ಅಂತ ನಾವು ಜೀವನದ ಅನುಭವದಲ್ಲಿ ಅರ್ಥಕೊಂಡಿದ್ದೀವಿ. ಯಾರೂ ಹೇಳಿದ್ದಲ್ಲ. ಎಲ್ಲೋ ಒಂದು ಚೆನ್ನಾಗಿದೆ ಊಟ ಅಂತ ಹೋಟ್ಲಲ್ಲಿ ಹೇಳ್ಬಿಟ್ಟು ಚೆನ್ನಾಗೈತೆ ಅಂತೇಳಿ ಹೋಗಿ ತಿನ್ನೋದಲ್ಲ. ತನ್ನ ಜೀವನದಲ್ಲಿ ಆ ಹೋಟ್ಲಲ್ಲಿ ಯಾವ ರೀತಿ ರುಚಿಕರವಾದಂಥ ಅವರು ಕೂಡ ಸವಿದು ಚೆನ್ನಾಗೈತೆ ಅಂದಾಗ ಮಾತ್ರ ಆ ಅನುಭವ ಬರುತ್ತೆ. ಅದರಿಂದ ನೀವು ಕೂಡ ಇಲ್ಲಿ ಬಂದರೆ ಅನುಭವ ಆಗ್ತದೆ. ನಾವು ಹೇಳ್ಬಿಟ್ರೆ ಇಲ್ಲಿ ಒಳ್ಳೇದಾಗ್ತದಲ್ಲ. ಒಳ್ಳೇದು ಯಾವ ರೀತಿ ಆಗಬೇಕು, ದೇವರು ಕೊಡೋನ್ನೆಲ್ಲ ತಗೊಂಡಾಗಲ್ಲ. ನಮ್ಮನ್ನು ನಾವು ಪರಿವರ್ತನೆ ಮಾಡಬೇಕು. ಉದಾಹರಣೆಗೆ ನೋಡಿ, ಎಲ್ಲ ರೀತಿಯಲ್ಲಿ ಒಂದೊಂದು ಉದಾಹರಣೆಗೆ ಒಂದು ಮಾವಿನ ಹಣ್ಣು ತಗೊಂಡ್ರೆ
ಸ್ಟಾರ್ಟಿಂಗಲ್ಲಿ ತೊಗರಿರ್ತದೆ, ಆಮೇಲೆ ಉಳಿಯುತ್ತದೆ, ಆಮೇಲೆ ಹಣ್ಣಾಗ್ತದೆ, ಆಮೇಲೆ ತನ್ನ ಜೀವನನ ಕಳ್ಕೊಂಡಾಗ ಯಾವ ರೀತಿ ಎತ್ತಿ ಆಚೆ ಬಿಸಾಕ್ತೀವೋ, ಈ ಶರೀರ ನಮ್ಮ ಕಟ್ಟಿದ್ದಾಗ, ಅಧಿಕಾರ ಇದ್ದಾಗ, ಸಂಪತ್ತಿದ್ದಾಗ ಸದುಪಯೋಗ ಈ ಜಗನ್ಮಾತೆಗೆ ಇಷ್ಟೆಲ್ಲ ಕೊಟ್ಟಿದ್ದಾಳೆ. ಒಂದು ಭೂಮಿನಲ್ಲಿ ಹಾಕಿದ್ರೆ ಒಂದೊಂದು ಧಾನ್ಯಗಳು, ಒಂದೊಂದು ಹಣ್ಣುಗಳು, ಒಂದೊಂದು ಪದಾರ್ಥಗಳು, ಒಂದೊಂದು ಸೊಪ್ಪು ಎಲ್ಲ ರೀತಿಯಲ್ಲಿ ಕೊಟ್ಟು ಆ ತಾಯಿ ನಮಗೆ ಯಾವ ರೀತಿ ಸಂರಕ್ಷಣೆ ಮಾಡ್ತಾಳೆ, ಒಂದೊಂದು ರುಚಿ. ಅದಕ್ಕೋಸ್ಕರ ಈ ಭಗವಂತನ ಋಣ, ದೈವ ಋಣವನ್ನು ತೀರಿಸ್ಕೊಬೇಕಾಗ್ತದೆ. ನಾವೆಲ್ಲರೂ ಬಂದು ಯಥಾಶಕ್ತಿಯಿಂದ, ಯಾಕಂದರೆ ದನದ ಮುಖಾಂತರವನ್ನು ನಾವು ತೀರಿಸ್ಕೊಬೋದು, ಅಥವಾ ಈ ನಮ್ಮ ದೇಹದ ಶಕ್ತಿಯಿಂದನೂ ತೀರಿಸ್ಕೊಬೋದು, ಅಥವಾ ನಮ್ಮ ಕೈಯಲ್ಲಿ ದೇಹನೂ ಶಕ್ತಿ ಇರಲ್ಲ, ಧನನೂ ಇರಲ್ಲ ಅಂದರೆ ಕೂತ್ಕೊಂಡು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದು ಸಲ್ತದಂತೆ. ಅದರಿಂದ ತನು ಮನ ಧನ ಕೊಟ್ಟು ಆ ತಾಯಿಗೆ ಅರ್ಪಣೆ ಮಾಡಿದ್ರೆ ನಮ್ಮ ಪ್ರಾರಬ್ಧ ಕರ್ಮ ಅಳಿತದೆ ಅಂತೇಳಿ ಇಂಥ ಋಷಿಮುನಿಗಳು ಹೇಳ್ತದೆ. ಅದರಿಂದ ಕಳ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಬಂದು ಸಹಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.